ನಾವು ಮಾಡ್ತಾ ಇರೋದು ಪ್ರಾಕ್ಟೀಸ್. ಆದ್ರೆ ಅವರು ಕಿರೀಟ ಗಡ್ಡೆ ಎಲ್ಲ ಹಾಕೊಂಡೇ ಮಾಡ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಹಿಂದೆ ಆ ಗೌಡ್ರ ಮಗ ಪಟೇಲ್ ಮಗ ಅವರಿಗೆ ದುಡ್ಡು ಕೊಟ್ಬಿಟ್ಟಿರ್ತಾರೆ ಬಡ್ಡಿಗೆ, ಅದು ಅವ್ರು ವಾಪಸ್ ಬಡ್ಡಿ ಕೊಟ್ಟಿರಲ್ಲ. ಅದಕ್ಕೆ ಅದು ಬಂದು ತೀರ್ಕೊಳ್ಳಿ ಬಿಟ್ಟು ಇವರು ಆಗೋದಂತಂದ್ರೆ ಅವ್ರ ದಿನ ಪ್ರಾಕ್ಟೀಸ್ಗೆ ನಾವು ಏನು ಹೇಳಕ್ಕಾಗಿಲ್ಲ. ಅದಕ್ಕೆ ಸುಮ್ಮನೆ ನಾಟಕದ ಹೆಸರು ಏನ್ರಿ? ನಾಟಕದ ಹೆಸರು ಶ್ರೀ ರಾಮಭಕ್ತ ನಾಟಕ ಮಂಡಳಿ. ನಾಟಕದ ಹೆಸರು ಹೆಸರೇ ಅದೇನಾ? ಹಾಂ ಹಾಂ, ನಾಟಕ ಮಂಡಳಿ. ಶ್ರೀ ರಾಮಭಕ್ತ ನಾಟಕ ಮಂಡಳಿ ಕಿ ಜೈ. ಶ್ರೀ ರಾಮಭಕ್ತ ನಾಟಕ ಮಂಡಳಿ ಕಿ ಜೈ. ಶ್ರೀ ರಾಮಭಕ್ತ ನಾಟಕ ಮಂಡಳಿ ಕಿ ಜೈ. ಜೈ ಹೇಳ್ಕೊಂಡ್ರಲ್ಲ, ಮೂರೇ ಬದಿ ಹೇಳೋದು. ಸರಿ, ಚೆನ್ನಾಗಿ ಮಾಡ, ಚೆನ್ನಾಗಿ ಮಾಡ, ಚೆನ್ನಾಗಿ ಮಾಡ. ಪಟೇಲ್ ಮಗ ಅಂತಂದ್ರೆ ಗುರು ಭಕ್ತಿಗೆ ಇನ್ನೊಂದು ಹೆಸರೇ ಹೇಳಂಗಿಲ್ಲ. ಗುರು ನಮ್ಮ ಇದೇನು ಅಂತ ಚಳಿಗಾಲ ಬೇರೆ ಚಳಿ ಆಯ್ತಾಯ್ತು. ಹಾಗೆ ಹೌದು, ಏನಾಯ್ತು ಪೂಜೆನೇ ಶುರುವಾಗಿಲ್ಲ. ಹಾಗೆ ತಗೊಂಡ್ರೆ ಹೇಗಲ್ಲ ಶುರು ಮಾಡಿಬಿಟ್ರೆ ಈಗ ಪ್ರಾಕ್ಟೀಸ್ ಆಗಿ ನಮ್ಮ ಬೆಳೆ ರಾಗಿ ಬೆಳೆ ಫೋನ್ ಬಸಂಗ ಸರಿ ಸರಿ ಈ ಕೊಡ್ತಾರ ಸರಿ ಸರಿ ಆಯ್ತು ಅಯ್ಯೋ ಹೊಂದೋಟ ಚಳಿ ಆಗ್ತಿತ್ತು. ಶಾಲಾನು ಹೊತ್ತು ಹೋಗ್ತಾನೆ ಹೇಳ್ಕೊಂಡೆ, ಬರೀ ಎಣ್ಣೆ ಕೊಟ್ಟಾಗ್ಬಿಟ್ಟ ಕುಡಿಯಕ್ಕೆ. ಚಕ್ಕಲಿ ಬಾದಂತ ಕುಡಿಯ ಇಲ್ಲ ಇಲ್ಲ ಅಲ್ಲೇ ಓದ್ತಾ ಸರಿಯಾಗೋದು. ಈಗ ಕೂತ್ಕೊಂಡ್ ಬರ್ತಾ ಇಲ್ಲ ಈಗಿನಾಗೆ ಮಹಾಭಾರತ ನೋಡಲ್ಲ, ಆದ್ರೆ ಎಲ್ಲರೂ ನೋಡೋರೆ. ಅದರಲ್ಲಿ ಚಕ್ಕಲಿ ಬರ್ತಿದ್ದಾಗಿತ್ತು. ಅವ್ನು ಹುಟ್ಟಾಗಿಂದ ಕುಂಟ ಅದಕ್ಕೆ ಕುಂತ್ಕೊಂಡ್ಬರ್ತಿದ್ದ. ನೀರ್ ಕಾಲಿಗೆ ದೊಡ್ಡ ಮತ್ತು ಮುಖ್ಯ ಮಾಡು ಪ್ರತಿಭಾ ಮುಗಿಸಲು ಪ್ರತಾಪ. ಎಲೆ ಮಾವ ಅಂತಂದ್ರೆ ಎಲೈ ಮಾವ. ಎಲೈ ಮಾವ, ನಾನು ಮಾಡಿದ ಕಾರ್ಯಕ್ಕೆ ತಿಳಿದು ಬಿಡು. ಸೈನ್ಯವೇದವು ಇತ್ತ ಕಡೆ ವರ್ಣಿಸಿದೆ. ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವವನು ನಾನು
ತಲೆ ಇಟ್ಟುಕೊಂಡು ಆಟವಾಡಿಸಬೇಕು. ಬಲೆ ಬಲೆ ಜಂಜೆ ಜಂಜೆ ಅದು ಹಂಗೆ ನಾಳೆ ಮಾಡ್ತಾರೆ ಅವರು ಅದ್ರ ಬದಲು ಇದು ಅದು ಕೊಂದಾಯಿ. ಒಂದು ವೇಳೆ ಆ ಸೈನ್ಯವೆಲ್ಲವೂ ಪಾಂಡವರ ಕಡೆಗೆ ಹೋಗಿ ಆ ಕುರಿ ಆ ದನ ಕಾಯುವ ಕೃಷ್ಣನು ನಮ್ಮ ಕಡೆಗೆ ಬಂದಿದ್ದರೆ ಏನಾಗುತ್ತಿತ್ತು? ಈ ತಾರೀಕಿಗೆ ನೀವು ಏನೇ ಆಗಿ ಅಂಜನೆ ಆಗಿ ಹೋಗಲಿ ಊಟ ಮಾಡ್ಕೊ ಕಳ್ಸು ಅಲ್ಲದೆ ಕಣ್ಣು ಇಟ್ಕೊಂಡು ಬಂದು ಊಟ ಕಣ್ಮುಚ್ಕೊಳ್ಳಂದ್ರೆ ಇಲ್ಲಿಂದಲೇ ಕಣ್ಮುಚ್ಕೊಂಡ್ಬಂದ್ರೆ ಹೇಗಲೆ ಕಣ್ಬಿಟ್ಕೊಂಡ್ಬಂದ್ರೆ ಡೈಲಾಗ್ ಎಲ್ಲ ಮತ್ತೊಂದ್ರೆ ಓಡಿದ ಕೂಡಲೇ ಮಾಡಲಿ ಕಲೆಕ್ಟ್ ಆಗಿದ್ರಲ್ಲ ಅದ್ರದ್ದು ಗುರುಪಿನ ಶ್ರೇಷ್ಠ ಯಾರು ಅವರಿಗೆ ಹುಷಾರಿಲ್ಲಂತೆ ನಾಟಕ ಬರ್ತೀನಿ ಕೇಳ್ಕೊಳ್ಕೊಳೆ ನಿಮಗೂ ಪ್ರಾಕ್ಟೀಸು ನಡೀತದೆ ಮಾಡ್ರಲ್ಲಿ ಏನು ನರ್ತನೆ ಇಲ್ಲದ ಈ ರಾಜ್ಯಸಭೆಯು ಎಂದಿಗೂ ಶೋಭಿಸಲು ನಿಮ್ಮಿಷ್ಟ ಬಂದಂಗೆ ಮಾಡ್ಕೊಳ್ಳಿ ನಾ ಹೊಂಡೆ ಅಲ್ಲದೆ ನೀನು ಪೂರ್ಣ ಕೈ ಕಾಯಕ್ಕಿಲ್ಲ ಸುಮ್ಮನೆ ಕುಂತಿರ್ತೀಯ ನಿನ್ಗೆ ಎದುರಿಗೆ ನರ್ತನೆ ಆದಷ್ಟು ಬಿಟ್ಟಿರ್ತದೆ ಪೂರನೇ ತಗೆ ಆಯ್ತು ಆಯ್ತು ಆದರೆ ಇಷ್ಟ ಕರೀರಲೇ ಏನು ಬಾವ ಬಂದದ್ದು ಒಂದು ಮಾತು ಹೇಳಿ ಕಳಿಸಿದ್ದಾರೆ ನಾನೇ ರಥನ ಒಕ್ಕೊಂಬರ್ತಿರ್ಲಿಲ್ವಾ ರಥನ ಈಗಲೇ ಒಕ್ಕೊಂಬರ್ತೀಯಾ ಅದೇ ನಾನು ಕೂತ್ಕೊಂಡಿರೋ ಚಕ್ರನ ರಥ ಚಕ್ರ ಇರ್ತಾವಲ್ಲ ನಿಮಗೆ ಏನು ಬಾವ ಬಂದದ್ದು ಒಂದು ವಿಚಾರ ತಿಳಿಸಿದರೆ ನಾನೇ ರಥನ ನಾಲ್ಕು ಚಕ್ರ ನಾಲ್ಕು
ಕೇಳವು ಬಿಡಪ್ಪ, ನಮಗೆ ಯಾಕೆ ಅಂತ ಬರಬಾರ್ದೇ ಮಾರ್ಕೆಟ್ ನಮ್ಮ ಮಕ್ಕಳಿಗೆ. ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೆ, ಅದು ನಮಗೆ ತಿಳಿದಿದೆ. ಹೇಳುತ್ತೇನೆ ಅಂದು ನೀವು ಹೇಳಿದಂತೆ ನಾವು 12 ವರ್ಷಗಳ ಕಾಲ ಅರಣ್ಯವಾಸವನ್ನು, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದೇವೆ. ಇಂದು ಮುಂದೆ ಮಾಡ್ತಾ ನೋಡ್ರಿ, ಅಂದ್ರೆ ಆ ಕಡೆ ಕೊಂಡೆ ಬಂದು ಈ ಕಡೆ ನೋಡ. 12 ವರ್ಷ ಅರಣ್ಯವಾಸನ ಈ ಕಡೆ, 1 ವರ್ಷ ಅಜ್ಞಾತವಾಸನ ಅಲ್ಲಿ. ಆದ್ರೆ ಗೊತ್ತಾಗಲ್ಲ ಏನು ಅವನು ಸಭೆಗೆ ಹೇಳಬೇಕಾಯಿತು. ಏನಲ್ಲ ನಾವು ನಾಮಿಸ್ಬೇಕಲ್ಲೇ, ಏನಲ್ಲೇ ಸಭೆಗೆ ಹೇಳಬೇಕಲ್ಲ, ನೀವು ಹೇಳ್ಕೊಳ್ಬೇಕಲ್ಲ, ಏನಲ್ಲ ಸಭೆಗೆ ಹೇಳಿ, ಸಭೆಗೆ ಹೇಳಿ. ಗುರುಗಳೇ ಹೀಗೆ ಮುಗಿಸೋದೇ ಅದು ಸಭಾಸದ. ನಾನು ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡಿದ್ದೆ, ನೀವೆಲ್ಲರೂ ನನ್ನ ಕೀರ್ತನ ಗುರ್ತಿಗೆ ಸಭೆ ಕೇಳಬೇಕಲ್ಲ. ನಾನು ಹೇಳಿದ್ದು ಮಹಾಸಭೆ ಅಲ್ಲ, ಮಹಾಸಭೆ ನೋಡ್ತಾ ಇದೆ. ಈ ಕುರುಸಭೆ ಕುಂತದೆ, ಕುರುಸಭೆ ಕೇಳಬೇಕು. ಕುರುಸಭೆ ಕೈ ತೋರಿಸ್ಕೊಳ್ಳದೆ. ಗುರುಗಳೇ ಹಾಗೂ ಸಭಾಸದೆ, ಅಂದು ನೀವು ಹೇಳಿದಂತೆ ನಾವು ಅಂದರೆ ಪಾಂಡವರು 12 ವರ್ಷಗಳ ಕಾಲ ಅರಣ್ಯವಾಸವನ್ನು, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದೇವೆ. ಅಂದು ಹೇಳಿದಂತೆ ನಮಗೆ ಅರ್ಧ ರಾಜ್ಯವನ್ನು ಕೊಡಿ ಎಂದು ಪಾಂಡವರು ಹೇಳ್ತಕ್ಕವರು. ಯಾವ ರಾಜ್ಯ ಅವರಿಗೆ ನಾವು ಹೇಳಲು ಕೊಡುವುದಿಲ್ಲ, ಏನನ್ನು ಅಲ್ಲೋ ಏನನ್ನು ಕೊಡೋ ಹಂಗೆ ಶಕುನಿ ಸುಮ್ಮನಿರಲು. ಸುಯೋಧನ ಅಪ್ಪ ತಾತ ಪರಮಾತ್ಮ ಹೇಳಿದಂತೆ ಉದ್ಯಮಕ್ಕೆ ತಾತ ಪರಮಾತ್ಮ ಕೇಳಲೆ, ಪರಮಾತ್ಮಗೆ ವಯಸ್ಸಾಗಿದೆಯಲ್ಲ. ಸರಿ, ಶಾಖ ಬೇರೆ ಪರಮಾತ್ಮ ಬೇರೆ. ಶಕುನಿ ತಾತ ಬೇರೆ ಪರಮಾತ್ಮ ಬೇರೆ. ಅದನ್ನು ಬಿಡಿಸ್ತೇನೆ ಅಂತ ಹೇಳಿ ನಾನು. ಸುಯೋಧನ ಅಂದು ತಾತ ಪರಮಾತ್ಮ ಹೇಳಿದಂತೆ ಅವರಿಗೆ ಕೊಡಬೇಕಾದ ಅಂತ ರಾಜ್ಯವನ್ನು ಕೊಟ್ಟು ಬಿಡು. ಕೊಡುತ್ತಾರೆ ಯಾರಪ್ಪನದು ಅಂಗದ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಹೇಗೆ ಕಲಿಯಿತು. ಅವರಿಗೆ ಅರ್ಧ ರಾಜ್ಯವನ್ನಲ್ಲ, ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ನೋಡ್ರಿ, ಸೂಜಿ ಮನೆಯಷ್ಟು ಜಾಗ ಅಂತೇನೆ ಗಣರಿಸಿ ತೋರಿಸ್ತೇನೆ. ಕೊಡುವುದಿಲ್ಲ. ಏನು ಸೂಜಿ ಎಲ್ಲವೋ ದುರುಳರಿದ, ಎಲ್ಲವೋ ದುರುಳರಿದ. ಭಯ ಬರಕ್ಕಿಲ್ಲ, ಹಂಗೆ ಹೇಳಲ್ಲ, ಸ್ವಲ್ಪ ನಗ್ತಾಗಿ ಹೇಳಲ್ಲ. ಹೆಂಗ್ ಮೇಲೆ ನಗ್ತಾ ಹೇಳಲ್ಲ, ಅಲ್ಲಿ ನೋಡ್ಬೇಕ್ರೆ ಹೆಂಗ್ ಕಿಂಡಲ್ ಮಾಡ್ಕೊಂಡು ನಗ್ತಬೇಕು. ಕನ್ನಡ ಪದ ಪರಿಚಯದಲ್ಲಿ ಕಿಂಡಲ್ ಅಂತ ಇಂಗ್ಲಿಷ್ ಪದ ಹೇಳ್ತಾನೆ, ಪೌರಾಣಿಕ ನಾಡ್ತಿದ್ದಾರೆ. ನೀ ಕಿಂಡ ಪರಮಾತ್ಮ ಅವ್ರು ಹೆಂಗಾದ್ರೂ ಕಿಂಡಲ್ ಮಾಡ್ಕೊಂಡು ಹೆಂಗಾದ್ರೂ ಮಾಡ್ಕೊಂಡು ನಕ್ಕಂಡು ಸಾಯ್ದು. ನೀನು ಬೆಣ್ಣೆಯಿಂದ ಕೂದಲು ಎತ್ತಿದಂಗೆ ಮಾತಾಡ್ಬೇಕು ಹುಷಾರಾಗಿ. ಆಮೇಲೆ ಅದೇ ಕೂದಲಿನ ಹಂಗೆ ಹೋಗ್ಬಿಡ್ಬೇಕು.
ಪೂಜೆ ಪವಿತ್ರದಯ ಎಲ್ಲವೋ ತುರುಗಳಿಗ ಎಲ್ಲವೋ ತುರುಗಳಿಗ ನನ್ನನ್ನು ಹವಾಮಾನಿಸಿದ ಗೊತ್ತಿರುವುದಲ್ಲದೆ ದುಮುಖಮ್ಮ ಆಂದೋಳಿಂದ ಸಂತೋಷ ಪರಮ ಸಂತೋಷ. ಇನ್ನು ನೀವು ನಿಮ್ಮ ಕೊನೆಯ ದಿನಗಳನ್ನು ನೆನೆಸುತ್ತ ಸಾಯುವುದಕ್ಕೆ ಯಾವನ್ನ ಮಾಡ್ಕೊಂಡು ಹೋಗ್ತವ್ರೆ ಹೆಂಗ್ ಕಾಣ್ಬೇಕು ಹಂಗೆ ಕಾಣ್ಬೇಕು ನಮ್ಮ ತಾಯಿಯ ಗುಡ್ಡ ಬಿಟ್ಟಿರ್ತಾರೆ. ನಾನು ಕೆಳಗೆ ನಾನು ಹೊರಗಡೆ ಸಾಯಿದ್ರು ಅಲ್ಲದೆ ಆಗಲೇ ಹೇಳಿದೆ ಪೌರಾಣಿಕ ನಾಟಕದಾಗೆ ಇಂಗ್ಲಿಷ್ ಪದ ಉಪಯೋಗ ಮಾಡ್ತಿಲ್ಲ. ಮತ್ತೆ ಏನು ಸಾಯುವುದಕ್ಕೆ ರೆಡಿಯಾಗಿದ್ದೀರಲ್ಲ, ಅದು ಸಾಯುವುದಕ್ಕೆ ಸಿದ್ಧವಾಗಿದೆ ಹಾಗೆ ಏನು ಬರ್ತೀವಿ ಸಾಯುವುದಕ್ಕೆ ಸಿದ್ಧವಾಗಿ ನಾವು ಸಾಯುವುದಕ್ಕೆ ದಿನಗಳನ್ನು ನೆನೆಸಬೇಕಾ, ನೀನು ಸಾಯುವುದಕ್ಕೆ ಗಂಟೆಗಳನ್ನು ನೆನೆಸಬೇಕು. ಸಾಯುವುದಕ್ಕೆ ಗಂಟೆಗಳನ್ನು ನೆನೆಸಬೇಕು. ಎಲೆ ಕೃಷ್ಣ ಎಲ್ಲಿರುವೆಯೋ ಕೃಷ್ಣ ಕೃಷ್ಣ ಅಪ್ಪ ಅಪ್ಪ ತಂದೆ ಎಂದು ಒಂದೇ ಎಲ್ಲಿರುವೆಯೋ ಕೃಷ್ಣ ಎಲ್ಲಿರುವೆಯಾ ಎಲೆ ಕೃಷ್ಣ. ಓ ಋತುವಾದ ಎಲ್ಲವೋ ಕೃಷ್ಣ ಕಬಡ್ಡಿ ಆಯಾವಿ ಎಲ್ಲಿರುವೆಯೋ ಕೃಷ್ಣ ಎಲ್ಲಿರುವೆ ಕೃಷ್ಣ. ಓ ಅಲ್ಲಿರುವೆಯಾ ಹಾಗೆ ಒಳ್ಳೆ ಗುರುಭಕ್ತಿ ಈಗಾದ್ರೂ ಬಂತಲ್ಲ. ದಾನಿಸಲ್ಲಿ ಯಾರು ಅಮ್ಮನ ಬರ್ತದೆ ಈ ನಾಟಕ ಮಾಡಿ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಹಳ್ಳಿ ಹುಡುಗರು ಸ್ನೇಹಿತರು ಅವರು ಕಷ್ಟಪಟ್ಟಾದ್ರು ನಮ್ಮ ಕಲೆನ ಉಳಿಸ್ತಾ ಇದ್ದಾರೆ. ಎಷ್ಟು ಕಷ್ಟ ಆದ್ರೂ ನಾಟಕ ಕಲೆನ ಉಳಿಸ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡ್ ಬರ್ತಾ ಇದ್ದಾರೆ ಅನ್ನೋದು ತೋರಿಸಲಿಕ್ಕೋಸ್ಕರ ನಾವು ಈ ನಾಟಕ ಪ್ರದರ್ಶನ ಮಾಡಿದ್ವಿ. ಧನ್ಯವಾದಗಳು.